ಬಸವರಾಜ್ ಅವ್ರ ಮದುವೆಗೆ ಬಂದು ಊಟ ಮಾಡೋಕ್ಕೆ ಬೇರೆಯವ್ರ ಮದುವೆಗೆ ಹೋಗಿ ಊಟ ಮಾಡ್ಕೊ ಬಂದು ಅದೇ ಇವತ್ತಿನ ಟ್ವಿಸ್ಟು. ಮಾತಾಡಿ ನಾಗೇಂದ್ರ ಅವರೇ, ನಿಮ್ಮ ಇವತ್ತಿನ ನಾವು ಇವತ್ತು ಒಂದು ಮದುವೆಗೆ ಹೋಗಿದ್ವಿ. ಇಲ್ಲ 3-4 ಮದುವೆ ನಡೀತಾ ಇತ್ತು. ನಾವು ಹೋಗಿದ್ದೆ ಒಂದು ಮದುವೆ, ಊಟ ಮಾಡಿದ್ದೆ ಒಂದು ಮದುವೆ. ಆ ಮದುವೆಗೆ ಹೋದದ್ದು ಜಾಗದಲ್ಲಿ ಒಬ್ರು ಅಂಕಲ್ ಹೇಳಿದ್ರು, ಇದು ಬಸವರಾಜ್ ಅವ್ರ ಮದುವೆನಾ ಅಂತ ಕೇಳಿದ್ಕೆ ಅವ್ರು ಹೇಳಿದ್ರು, ಯಾವ ಮದುವೆ ಆದ್ರೆ ಏನು ಮಗ, ಕಾಳು ಸಾರು ಮಾಡಿದ್ದೀವಿ ತಿನ್ಕೊಂಡು ಹೋಗೋ ಮಗ ಅಂತಂದ್ರು. ಆ ಅಂಕಲ್ ಹೇಳಿದ್ದಕ್ಕೆ ಇನ್ಸ್ಪಿರೇಷನ್ ಆಗಿ ಹೋಗಿದೆ. 3 ಜನನು ಕೂತ್ಕೊಂಡು ಅವರೇ ಕಾಳು ಸಾರು ತಿನ್ಕೊಂಡು ಬಂದ್ವಿ. ಚಿಕ್ಕೇಗೌಡ ದೊಡ್ಡಿ ಅಂತ. ಚಿಕ್ಕೇಗೌಡ ದೊಡ್ಡಿ ಬ್ರೋ, ಚಿಕ್ಕೇಗೌಡ ನೋಡಿ ಹಿಂದೆಗಡೆ ಕೂತಿದ್ದಾರೆ. ಇವರು ಬಂದು ದೊಡ್ಡಹಳ್ಳಿ, ನಮ್ಮ ಸಾಹೇಬ್ರವರು. ಇವ್ರ ಹೆಸರು ಬಂದು ನಾನ್ ಕನ್ನಡಿಗ ಅಂತ, ಸೂರ್ಯ. ಇವ್ರ ಫುಲ್ ಹೆಸರು ಬಂದು ಸೂರ್ಯ ಅಂತ. ಒಳ್ಳೆ ಕಂಟೆಂಟು. ಇವ್ರ ಅಕೌಂಟ್ ನಾನು ಹಾಕಿರ್ತೀನಿ ಕೆಳಗಡೆ. ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲನ್ನು ಒತ್ತಿ. ಯೂಟ್ಯೂಬಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಹೊಡೀರಿ. ಮತ್ತು ಇವ್ರಿಗೆ ಧನ್ಯವಾದಗಳು. ಇವತ್ತು ಚಿಕ್ಕೇಗೌಡ ದೊಡ್ಡಿ ಮದುವೆ ಆದಂತಹ, ಇವತ್ತು ಇದರಲ್ಲಿ ಏನು ಮಡಿವಾಳದಲ್ಲಿ ಮದುವೆ ಆದಂತಹ ಚಿಕ್ಕೇಗೌಡ ದೊಡ್ಡಿಯ ವಧುವರರಿಗೆ ನಮ್ಮ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳು. ಯಾಕೆಂದ್ರೆ ನಿಮ್ಮ ಮದುವೆಯಲ್ಲಿ ಊಟ ಮಾಡಿದ್ದೀವಿ, ಅದರಿಂದ ಶುಭ ಹಾರೈಸ್ತಾ ಇದ್ದೀವಿ. ಒಳ್ಳೇದಾಗಿ ನೋಡಿ, ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಸೂಪರ್ ಆಗಿತ್ತು ಮದುವೆ. 3-4 ಮದುವೆ ನಡೀತಾ ಇತ್ತು. ಇವತ್ತು ಲೊಕೇಶನ್ ತುಂಬ ಚೆನ್ನಾಗಿದೆ ನೋಡಿ. ಕಾವೇರಿ ಹೊಳೆ ಹೇಗಿದೆ ನೋಡಿ, ಅರ್ಕಾವತಿ ಹೊಳೆ. ಸೊ ಇವತ್ತೊಂದು ವಿಡಿಯೋ ಮಾಡೋಕ್ಕೆ ಬಂದಿರೋ ಉದ್ದೇಶ ಏನಂತಂದರೆ, ಇವತ್ತು ನಾವು ಸಂಗಮಕ್ಕೆ ಹೋಗ್ತಾ ಇದ್ದೀವಿ.